ಶಿರಾದ ಕಗ್ಗಲಡುವಿನಲ್ಲಿ ಬಣ್ಣದ ಕೊಕ್ಕರೆಗಳ ಕಲರವ. ಸಂತಾನೋತ್ಪತ್ತಿಗೆಂದು ಬರ್ತಾವೆ ವಿದೇಶಿ ಹಕ್ಕಿಗಳ ದಂಡು. ಶಿರಾ ಗ್ರಾಮದ ಕಗ್ಗಲಡು ಗ್ರಾಮದಲ್ಲಿ ಇದೀಗ ವಿದೇಶಿ ಹಕ್ಕಿಗಳ ಕಲರವ. ಬಣ್ಣ ಬಣ್ಣದ ಕೊಕ್ಕರೆಗಳು ಇಲ್ಲಿಗೆ ವಲಸೆ ಬರ್ತಾ ಇದ್ದು ನೋಡುಗರ ಕಣ್ಮನ ಸೆಳೀತಾ ಇವೆ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಕಗ್ಗಲಡು ಗ್ರಾಮಕ್ಕೆ ವಿದೇಶಿ ಪಕ್ಷಿಗಳು ವಲಸೆ ಬರ್ತಾವೆ. ಸಂತಾನೋತ್ಪತ್ತಿಗೆಂದು ಪಾಕಿಸ್ತಾನ, ಬರ್ಮಾ, ಶ್ರೀಲಂಕಾ, ಮಲೇಷಿಯಾ, ನ್ಯೂಜಿಲೆಂಡ್ ಹಾಗೂ ಬಾಂಗ್ಲಾದೇಶ ಸೇರಿದಂತೆ ಬೇರೆ ಬೇರೆ ದೇಶಗಳ ಹಕ್ಕಿಗಳು ವಲಸೆ ಬರ್ತಾವೆ. ಕಗ್ಗಲಡು ಗ್ರಾಮದ ಹುಣಸೆ ಮರಗಳಲ್ಲಿ ಗೂಡು ಕಟ್ಟಿ ತಾಲೂಕಿನ ಸುತ್ತಮುತ್ತಲಿನ ಕೆರೆಗಳಿಂದ ಆಹಾರ ಹುಡುಕಿ ತಂದು ಮರಿಗಳನ್ನ ಪೋಷಿಸುತ್ತವೆ. ಕಗ್ಗಲಡು ಗ್ರಾಮದಲ್ಲಿ ನೋಡ್ತಿರ್ಬೋದು, ಆ ಮರ ಮತ್ತೆ ಈ ಹುಣಸೆ ಮರದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಇದು ಕೊಕ್ಕರೆ ಏನೇ ಹೇಳ್ತೀವಲ್ಲ ಇಂಗ್ಲಿಷ್ ನಲ್ಲಿ ಸ್ಪೈಟೆಡ್ ಸ್ಟಾರ್ಕ್ ಅಂತ ಒಂದು ಹಕ್ಕಿ ವಲಸೆ ಬರುತ್ತೆ. ವಲಸೆ ಯಾವ ಟೈಮಲ್ಲಿ ಬರುತ್ತೆ ಅಂದ್ರೆ ಜನವರಿ ತಿಂಗಳಲ್ಲಿ ವಲಸೆ ಬರುತ್ತೆ ಇಲ್ಲಿಗೆ. ಆ ಟೈಮಲ್ಲಿ ಬಂದಿದ್ದು ಇಲ್ಲಿ ಮರಿ ಗೂಡ್ ಮಾಡ್ಕೊಂಡು ಮರಿನ ಸಾಕೊಂಡು ಅದು ಆಹಾರಕ್ಕೋಸ್ಕರ ಇಲ್ಲಿ ನಮ್ಮ ಅಕ್ಕಪಕ್ಕ ಕೆರೆಗಳು ಕಳ್ಳಂಬೆಳ್ಳ, ಮದ್ಲೂರು ಮತ್ತೆ ವಾಣಿವಿಲಾಸ ಸಾಗರ ಈ ಕೆರೆಗಳಿಗೆಲ್ಲ ಹೋಗ್ಬಿಟ್ಟು ಅದನ್ನ ಜೀವನನ ರೂಪಿಸ್ಕೊಂತಾ ಇರುತ್ತೆ. ಇಲ್ಲಿ ಬಂದು ಮರಿ ಇಟ್ಟಿದ ತಕ್ಷಣ ಮಕ್ಕಳು ಮಾಡ್ಕೊಂಡು ಅದು ಅವರ ದೇಶಕ್ಕೆ ಜೂನ್ ತಿಂಗಳಲ್ಲಿ ರಿಟರ್ನ್ಸ್ ಹೋಗುತ್ತೆ. ಮತ್ತೆ ಪ್ರತಿ ವರ್ಷನೂ ಅದು ದಿನಚರಿ ವಲಸೆ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಆಹಾರವನ್ನು ಪಡ್ಕೊಂಡ್ಬಿಟ್ಟು ಮತ್ತೆ ಹೋಗುತ್ತೆ. ಇಲ್ಲಿ ಕಗ್ಗಲಡು ಗ್ರಾಮಸ್ಥರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಆ ಪಕ್ಷಿಗಳಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಆ ಪಕ್ಷಿ ಬರುವ ಸಮಯ ಮತ್ತೆ ಅದಕ್ಕೋಸ್ಕರ ಅವಧಿಯಲ್ಲಿ ಯಾವುದೇ ಹುಣಸೆ ಮರಗಳಾಗಿರ್ಬೋದು, ಯಾವುದೇ ರೀತಿಯಾದ ಫುಡ್ ಒದಗಿಸೋ ರೀತಿನೇ ಇರುತ್ತೆ ಹೊರತಾಗಿ ಗಿಡ ಗಂಟೆಗಳು ಬಡಿಯಲ್ಲ. ಮತ್ತೆ ಯಾರಾದ್ರೂ ಅಕ್ಕಿ ಕಳ್ಳರು ಆತರ ಏನಾದ್ರು ಬಂದ್ರೆ ಅವ್ರ ವಿರುದ್ಧವಾಗಿ ಧ್ವನಿ ಎತ್ಬಿಟ್ಟು ಇಷ್ಟಿನವರೆಗೂ ಈ ಬೇರೆ ದೇಶದ ಪಕ್ಷಿಗಳನ್ನ ಉಳಿಸ್ಕೊಳತ್ತಲ್ಲಿ ಸಾರ್ಥಕತೆ ಮೆರೆದಿರೋಂತ ಕಗ್ಗಲಡು ಗ್ರಾಮಸ್ಥರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಇದೇ ರೀತಿ ಇದು ದೊಡ್ಡ ಮಟ್ಟದಲ್ಲಿ ಪಕ್ಷಿಧಾಮ, ಪ್ರವಾಸಿ ಕಗ್ಗಲಾಡು ಪಕ್ಷಿಧಾಮ ಆಗ್ಬೇಕಂತ ನಾವೊಂದು ಬೇಡಿಕೆ ಹೇಳ್ತಾ ಇದೀವಿ. ಇದಕ್ಕೆ ಬರುವಂತ ನಮ್ಮ ಪಶುಸಂಗೋಪನೆ ಇಲಾಖೆ ಮತ್ತು ನಮ್ಮ ಅರಣ್ಯ ಪ್ರವಾಸಿ ತಾಣದ ಸಚಿವರ ಗಮನಕ್ಕೆ ತರಲಿಕ್ಕೆ ನಾವು ನಮ್ಮ ಜಯಚಂದ್ರ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ. ಇದನ್ನ ಮಾಡಿದ್ರೆ ವಿಶೇಷವಾಗಿ ಇಡೀ ಇಂಡಿಯಾದಲ್ಲೇನೆ ಈ ಪಕ್ಷಿ ಬರೋದು ನಮ್ಮ ಕಗ್ಗಲಾಡು ಗ್ರಾಮ, ಶಿರಾ ತಾಲೂಕಿನ ತುಮಕೂರು ಜಿಲ್ಲೆ ಗ್ರಾಮಕ್ಕೆ ಮಾತ್ರ, ಕಗ್ಗಲಾಡು ಗ್ರಾಮಕ್ಕೆ ಮಾತ್ರ ಬರ್ತಾ ಇದೆ. ಸಾಮಾನ್ಯವಾಗಿ ಡಿಸೆಂಬರ್ ಅಂತ್ಯ ಮತ್ತು ಜನವರಿ ಮೊದಲ ವಾರದಲ್ಲಿ ಬರುವ ಪಕ್ಷಿಗಳು ಮೊಟ್ಟೆ ಇಟ್ಟು ಅದು ಮರಿಯಾಗಿ ಹೊರಬಂದು ಅವುಗಳನ್ನ ಹಾರುವುದನ್ನ ಕಲಿಸುವವರೆಗೂ ಅಲ್ಲಿದ್ದು ಬಳಿಕ ಮತ್ತೆ ತಮ್ಮ ದೇಶಗಳಿಗೆ ವಾಪಸ್ ಹೋಗ್ತವೆ. ವೈಂಟೆಡ್ ಸ್ಪಾರ್ಕ್, ಬ್ರಾಹಿನ್ ಡಕ್ ಮುಂತಾದ ಹೆಸರುಗಳಿಂದ ಕರೆಸಿಕೊಳ್ಳುವ ಈ ಪಕ್ಷಿಗಳು ಈಗಾಗಲೇ ಮೊಟ್ಟೆ ಇಟ್ಟು ಮರಿ ಮಾಡಿವೆ. 1999ರಲ್ಲಿ ಕಾಣಿಸಿಕೊಂಡ ವಲಸೆ ಹಕ್ಕಿಗಳಿಂದ ಆರಂಭದಲ್ಲಿ ಗ್ರಾಮದಲ್ಲಿ ಆತಂಕ ಮೂಡಿತ್ತು. ನಂತರದ ದಿನಗಳಲ್ಲಿ ಹಲವಾರು ತಜ್ಞರು ಅಭಿಪ್ರಾಯ ಸಂಗ್ರಹ ಹಾಗೂ ಸ್ಥಳೀಯ ಅರಣ್ಯ ಇಲಾಖೆಯ ಸಹಕಾರದಿಂದ ಗ್ರಾಮಸ್ಥರಿಗೆ ಮನವರಿಕೆಯಾದ ನಂತರ ವಿದೇಶಿ ಹಕ್ಕಿಗಳು ಬೀಡರ ಹೂಡಿರುವುದು ಪರಿಸರ ಮತ್ತು ಪಕ್ಷಿ ಪ್ರಿಯರ ಸಂಭ್ರಮಕ್ಕೆ ಕಾರಣವಾಯಿತು. ಅಂದಿನಿಂದ ಈವರೆಗೆ ದಿನದಿಂದ ದಿನಕ್ಕೆ ಇದು ಪಕ್ಷಿಧಾಮವಾಗಿ ಬದಲಾಗಿದೆ. ಶಿರಾ ತಾಲೂಕಿನ ಒಂದು ಹೆಸರಾಂತ ಕಗ್ಗಲಡು ಪಕ್ಷಿಧಾಮಕ್ಕೆ ಭೇಟಿ ನೀಡಿದ್ವಿ. ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಲವು ವಿಧಗಳ ಒಂದು ಕೊಕ್ಕರೆಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ನಾನು ಇಲ್ಲಿ ಏನಿದೆ ವಾತಾವರಣ ಹೇಗೆ ಅಂದ್ರೆ ಇದು 1999ರಿಂದನೂ ಈ ಒಂದು ಪಕ್ಷಿಗಳು ಇಲ್ಲಿ ಬರುತ್ತೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಹಾಗೆ ಈ ಒಂದು ಕಗ್ಗಲಡು ಗ್ರಾಮದಲ್ಲಿ ಹಲವಾರು ಬಣ್ಣದ ಕೊಕ್ಕರೆಗಳು ಅಂದ್ರೆ ಇಲ್ಲಿ ನಮ್ಮ ಆಸ್ಟ್ರೇಲಿಯಾ ಆಗಿರ್ಬೋದು, ಆಮೇಲೆ ಭಾರತ, ಪಾಕಿಸ್ತಾನ, ಬಂಬ್ರಾ ಮತ್ತೆ ಬಾಂಗ್ಲಾದೇಶ, ಶ್ರೀಲಂಕಾ ಇಲ್ಲಿ ಎಲ್ಲ ಕಂಡು ಬರುವಂತಹ ಈ ಒಂದು ಜಾತಿಯ ಅಂದ್ರೆ ಪ್ರೆಡೆಟ್ ಸ್ಟ್ರಾಕ್ಸ್ ಮತ್ತೆ ಗ್ರೆಹೆರಾನ್ ಅಂತ ಹೇಳಿ ಕೆಲವು ಕೊಕ್ಕರೆಗಳು ಅಲ್ಲಿ ಕಂಡು ಬರುವಂತಹ ಕೊಕ್ಕರೆಗಳು ನಾವು ಇಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿರುವ ಈ ಕಗ್ಗಲಡು ಗ್ರಾಮದಲ್ಲಿ ನಾವು ಅದನ್ನ ನೋಡ್ಬೋದು. ಇದು ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇದು ಒಂದು ಪಕ್ಷಿಧಾಮ ನಮ್ಮ ತಾಲೂಕಿನಾದ್ಯಂತ ಹೆಸರಾಗ್ಬೇಕು, ನಮ್ಮ ಕರ್ನಾಟಕದಾದ್ಯಂತ ಹೆಸರಾಗ್ಬೇಕು. ಆಮೇಲೆ ಎಲ್ಲರೂ ಪ್ರವಾಸಿಗರು ಇಲ್ಲಿ ಬಂದು ಇಲ್ಲಿ ನೋಡುವಂತಹ ಒಂದು
ಜಾಗ ಇದಾಗ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಇದೆಲ್ಲ ಆಗ್ಬೇಕು, ಇದೆಲ್ಲ ಸಾಧ್ಯ ಆಗ್ಬೇಕು ಅಂತಂದ್ರೆ ನಮ್ಮ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಸ್ವಲ್ಪ ತಲೆ ಆಡಿಸ್ಬೇಕು. ಯಾಕಂತಂದ್ರೆ ಈಗ ಸ್ವಲ್ಪ ಈ ಪಕ್ಷಿಗಳಿಗೆ ಆಹಾರದಾಗಿರ್ಬೋದು, ಆಮೇಲೆ ಅವಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ಚೆನ್ನಾಗಾಗ್ಬೇಕು ಅಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಕೆರೆಗಳು ಈಗ ಆಲ್ರೆಡಿ ನಮ್ಮ ಜಯಚಂದ್ರ ಸಾಹೇಬ್ರು ಕಡೆಯಿಂದ ಎಲ್ಲಾ ಕೆರೆಗಳು ತುಂಬಿದಾವೆ. ಆ ತುಂಬಿರೋ ಕೆರೆಗಳಿಗೆ ಒಂದ್ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮೀನಿನ ಮರಿಗಳ ವ್ಯವಸ್ಥೆ, ಮೀನನ್ನ ಏನಾದ್ರು ಆ ಕೆರೆಗಳಲ್ಲಿ ಬಿಟ್ಟಿದ್ದೆ ಆದ್ರೆ ಇಲ್ಲಿರೋ ಕೊಕ್ರೆಗಳು ಅದನ್ನ ತಿಂದು ಇಲ್ಲಿ ವಾಸ ಮಾಡಿ ಜನವರಿಗೆ ಬರುತ್ತೆ. ಜನವರಿಗೆ ಬಂದು ಇಲ್ಲಿ ಮೊಟ್ಟೆ ಇಟ್ಬಿಟ್ಟು ಅದನ್ನ ಮರಿ ಮಾಡಿ, ಆ ಮರಿ ಇನ್ನೇನು ಹಾರೋ ಸ್ಟೇಜ್ ಅಲ್ಲಿ ಇರುವಾಗ ಜೂನ್ ಅಥವಾ ಜುಲೈಗೆ ಆ ಮರಿಗಳ ಜೊತೆ ಇವು ವಾಪಸ್ಸು ಅವರ ಎಲ್ಲಿಂದ ಬಂದಿರ್ತಾ ಅಂದ್ರೆ ಅವ್ರು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಅವ್ರ ಪಾಡಿಗೆ ಅವರು ಹೋಗ್ತವೆ ಕೊಕ್ರೆಗಳು. ಗ್ರಾಮದ ಮರಗಳ ಅಂಗಳದಲ್ಲಿ ಹಿಂಡು ಹಿಂಡಾಗಿ ಜಮಾಯಿಸ್ತಾ ಇರುವ ಪಕ್ಷಿ ಪ್ರಿಯರು ಹಕ್ಕಿಗಳ ಮನಮೋಹಕ ಸೊಬಗನ್ನ ಸವಿತಾ ಇದ್ದಾರೆ. ಭಿನ್ನ ವಿಭಿನ್ನ ಪಕ್ಷಿಗಳು ಹಿಂಡು ಹಿಂಡಾಗಿ ಲಗ್ಗೆ ಇಟ್ಟಿವೆ. ಈ ಕಲರ್ಫುಲ್ ಪಕ್ಷಿಗಳ ಕಲರವ ಕಣ್ಣಿಗೆ ಹಬ್ಬವನ್ನುಂಟು ಮಾಡ್ತಾ ಇದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.